ॐ श्रीराघवेन्द्राय नमः। ಎಲ್ರಿಗೂ ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ ಇವತ್ತು ದೇಶಾದ್ಯಂತ ಅತಿ ಹೆಚ್ಚು ವೈರಲ್ ಆಗಿರತಕ್ಕಂಥ ವಿಷಯ ಅಂತಂದರೆ ಸೌಜನ್ಯ ಮರ್ಡರ್ ಕೇಸ್. 2012ರಿಂದ 2025 ಸತತವಾಗಿ 13 ವರ್ಷದಿಂದ ಈ ಕೇಸಿಗೆ ಸಂಬಂಧಪಟ್ಟಂತೆ ಹಲವಾರು ಜನ ಮಾತಾಡಿದ್ದಾರೆ, ಹಲವಾರು ಹೋರಾಟ ಮತ್ತು ಪ್ರತಿಭಟನೆಗಳಾಗಿದೆ. ಆದರೂ ಸಹ ಈ ಕೇಸ್ ಒಂದು ತಾರ್ಕಿಕ ಅಂತ್ಯ ಕಂಡಿಲ್ಲ. ಇದಕ್ಕೆ ಕಾರಣ ಏನು? ಪ್ರಮುಖವಾಗಿ ಈ ಕೇಸಲ್ಲಿ ಯಾವಾಗ 9ನೇ ತಾರೀಕು ಅಕ್ಟೋಬರ್ 2012ರಲ್ಲಿ ಈ ದುರ್ಘಟನೆ ನಡೆಯಿತು, ಅಲ್ಲಿಂದ 72 ಅವರ್ಸ್ ಅಂದರೆ ಗೋಲ್ಡನ್ ಅವರ್ಸ್ ಅಂತ ಕರೀತಾರೆ. ಈ 72 ಅವರ್ಸಲ್ಲಿ ಈ ಕೇಸ್ನ ಯಾರು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಅವ್ರು ಯಾವುದೇ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಿಲ್ಲ. DNA ಮತ್ತು ಫಾರೆನ್ಸಿಕ್ ರಿಪೋರ್ಟ್ಗಳನ್ನ ಸರಿಯಾಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಲ್ಲ. ಅದಕ್ಕೂ ಪ್ರಮುಖವಾಗಿ ಈ ಸೌಜನ್ಯ ಕೇಸಲ್ಲಿ ಯಾವ ಐ ವಿಟ್ನೆಸ್ ಕೂಡ ಇಲ್ಲ. ಅದು ಬಹಳ ಮುಖ್ಯ. ಅಂತಂದರೆ ಸೌಜನ್ಯ ಕಾಲೇಜಿಂದ ಮುಗಿಸ್ಕೊಂಡು ಅವ್ರ ಮಾವನ ಹತ್ರ ಮಾತಾಡಿ ಮನೆಗೆ ಬರಬೇಕಾದ್ರೆ ಅವಳನ್ನ ಕಾಡಿಗೆ ಯಾರು ಎಳ್ಕೊಂಡು ಹೋದ್ರು ಅನ್ನೋದು ನೋಡಿರೋ ಅಂಥವ್ರು ಒಬ್ಬರು ಸಹ ಇಲ್ಲ. ಈ ಒಂದು ಕಾರಣಕ್ಕೇ 2021ರಲ್ಲಿ ಚಂದಪ್ಪ ಗೌಡ, ಸೌಜನ್ಯ ಅವರ ತಂದೆ, ಹೈಕೋರ್ಟಲ್ಲಿ ಒಂದು ಮನವಿ ಮಾಡ್ತಾರೆ ಈ ಒಂದು ಕೇಸ್ನ ಮರು ತನಿಖೆ ಮಾಡಬೇಕಂತ. ಆದರೆ ಹೈಕೋರ್ಟ್ ಅವರ ಪಿಟಿಷನ್ನ ವಜಾ ಮಾಡ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಇದೆ, ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿಲ್ಲ, ಮತ್ತು ಬರೀ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮೇಲೆ ನಾವು ಯಾವ ಕಾರಣಕ್ಕೂ ತನಿಖೆ ಮಾಡೋಕ್ಕೆ ಅವಕಾಶ ಕೊಡಲ್ಲ ಅಂತ ಹೈಕೋರ್ಟ್ ಇದನ್ನು ವಜಾ ಮಾಡುತ್ತೆ. ಬರೀ ಸಂತೋಷ್ ರಾವ್ ಅನ್ನೋರು ಒಬ್ಬರನ್ನ ಫಿಟ್ ಮಾಡೋದ್ರಿಂದ ಯಾವುದೇ ಅರ್ಥ ಆಗಿಲ್ಲ ಇದರಲ್ಲಿ. ಮತ್ತು ಅವ್ರು 50 ಲಕ್ಷ ಬೇಕು ಅಂತ ಕಾಂಪನ್ಸೇಷನ್ ಹೈಕೋರ್ಟಲ್ಲಿ ಮನವಿ ಮಾಡ್ತಾರೆ, ಅದು ಕೂಡ ಹೈಕೋರ್ಟ್ ವಜಾ ಮಾಡುತ್ತೆ. ಹೀಗಿದ್ದಾಗ ಈ ಕೇಸ್ ಹೀಗೇನಾ? ಈ ಕೇಸ್ ಬಗ್ಗೆ ಒಂದು 4 ದಿನ ಮಾತಾಡಿ ಆಮೇಲೆ ಎಲ್ಲರೂ ಸುಮ್ಮನಾಗ್ಬೋದಾ? ಈಗ ಸಮೀರ್ ಅಂತ ಒಬ್ಬ ಯೂಟ್ಯೂಬರ್ ಯಾವಾಗ ಈ ವಿಷಯದ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಬಿಟ್ಟರು ಆವಾಗ ಈ ವಿಡಿಯೋ ವೈರಲ್ ಆಯಿತು. ನಾವೆಲ್ಲರೂ ಇದ್ರ ಬಗ್ಗೆ ಮಾತಾಡ್ತೀವಿ, ಯಾಕೆ ನಮ್ಮದೇ ಆದ ಜೀವನ ಇರುತ್ತೆ, ನಮ್ಮದೇ ಆದ ವೈಯಕ್ತಿಕ ವಿಚಾರಗಳಿರುತ್ತೆ. ಕೆಲವು ದಿನ ಮಾತಾಡ್ತೀವಿ, ಆಮೇಲೆ ನಮ್ಮ ಕೆಲಸದಲ್ಲಿ ನಾವೆಲ್ಲರೂ ಬ್ಯುಸಿ ಆಗಿಬಿಡ್ತೀವಿ. ಆಗಿದ್ದಾಗ ಈ ಥರ ಹಲವಾರು ಸೌಜನ್ಯ ಕೇಸ್ ಅಂತ ಮುಂದೆ ಎಷ್ಟು ಬರ್ಬೋದು? ಯಾಕೆಂತಂದ್ರೆ ಇಲ್ಲಿ ಯಾರೊಬ್ಬರಿಗೂ ಕೋರ್ಟಿಗೆ ಹೋಗಿ ಕೇಸ್ ಹಾಕಿ ಹೋರಾಡಿ ಫೈಟ್ ಮಾಡಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಅಂತ ಯಾರಿಗೂ ಸಮಯ ಇಲ್ಲ ಇಲ್ಲಿ. ಹಾಗಾದರೆ ಇದಕ್ಕೊಂದು ಸೊಲ್ಯೂಷನ್ ಇಲ್ವಾ ಅಂತಂದರೆ ಖಂಡಿತವಾಗಿಯೂ ಇದೆ. ಅದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಗಮನನ ಈ ಒಂದು ಕೇಸಲ್ಲಿ ತೊಗೊಂಬರೋದು ಬಹಳ ಮುಖ್ಯ ಆಗುತ್ತೆ. ಇವತ್ತು ನಾನು ಒಂದು ಡ್ರಾಫ್ಟ್ ಮನವಿ ಪತ್ರನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸಿದ್ದೀನಿ. ಆ ಒಂದು ಪತ್ರನ PDF ಫೈಲ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ತಮ್ಮಲ್ಲಿ ನಾನು ಕೈ ಮುಗಿದು ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ಆ PDF ಮನವಿನ ಡೌನ್ಲೋಡ್ ಮಾಡ್ಕೊಳ್ಳಿ, ತಮ್ಮ ಹೆಸರು ಮತ್ತು ವಿಳಾಸನ ಫಿಲಪ್ ಮಾಡಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಅದನ್ನು ಸ್ಪೀಡ್ ಪೋಸ್ಟ್ ಕಳಿಸಿ. ಬರೀ ನಾವು ಈ ಒಂದು ಸ್ಪೀಡ್ ಪೋಸ್ಟ್ ಕಳಿಸೋ ಮುಖಾಂತರ ನಮಗೆ ಜಸ್ಟಿಸ್ ಸಿಗುತ್ತೋ ಅಥವಾ ಸಿಗಲ್ವೋ ಅದ್ರ ಬಗ್ಗೆ ಈಗಲೇ ನಾವು ಏನೂ ಹೇಳೋಕ್ಕಾಗಲ್ಲ. ಆದರೆ ಸುಪ್ರೀಂ ಕೋರ್ಟ್ ಅವರ ಗಮನಕ್ಕೆ ತೊಗೊಂಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಾವು 7 ಕೋಟಿ ಕರ್ನಾಟಕ ಜನ ಇದ್ದೀವಿ. ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಆ PDF ಫೈಲ್ನ ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. 41 ರೂಪಾಯಿ ಆಗುತ್ತೆ ಅಷ್ಟೇ ಸ್ಪೀಡ್ ಪೋಸ್ಟ್. ಅದನ್ನು ಎಲ್ಲರೂ ಸುಪ್ರೀಂ ಕೋರ್ಟ್ಗೆ ನಾವು ಕಳಿಸೋಣ. ಇಲ್ಲಿ ಲಕ್ಷಾಂತರ ಲೆಟರ್ಗಳಲ್ಲಿ ಹೋಗಲಿ, ಆನರಬಲ್ ಜಸ್ಟಿಸ್ ಅವರು ಅದನ್ನು ನೋಡಲಿ. ಯಾಕೆಂತಂದ್ರೆ ಇದಕ್ಕೂ ಮುಂಚೆ ಕೋಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ಆರ್ವಿಕರ್ ಮೆಡಿಕಲ್ ಕಾಲೇಜ್ನ ಮೆಡಿಕಲ್ ವಿದ್ಯಾರ್ಥಿನಿಯ ಮೇಲೆ ನಡೆದಂಥ ರೇಪ್ ಮತ್ತು ಮರ್ಡರ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ನ ಹಾಕ್ಕೊಂಡು ಅದರ ಬಗ್ಗೆ ತನಿಖೆ ಮಾಡಿಸಿದ್ದಾರೆ. ಮಣಿಪುರದಲ್ಲಿ ನಡೆದಿರ್ತಕ್ಕಂತಹ ಲೈಂಗಿಕ ದೌರ್ಜನ್ಯ ಕೇಸ್ ಮೇಲೆ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ ಫಿಟ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಕಾನೂನಿನ ಪ್ರಕಾರ ಸುಪ್ರೀಂ ಕೋರ್ಟ್ನವರು ಸುಮೋಟೋ ಕೇಸ್ ಹಾಕ್ಕೊಂಡು ಒಂದು ಕೇಸಿನ ಬಗ್ಗೆ ಮರು ತನಿಖೆ ಮಾಡುವಂಥ ಎಲ್ಲ ಅಧಿಕಾರ ಇದೆ. ಆ ಕಾರಣಕ್ಕೆ ನಾವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರನ್ನೇ ನಾವೀಗ ಮನವಿ ಮಾಡ್ಕೋಬೇಕು ಮತ್ತು ಬೇಡ್ಕೋಬೇಕು. ಅವರು ಬಿಟ್ಟು ನಾವು ಇನ್ಯಾರು ಮನವಿ ಪತ್ರ ಕಳಿಸಿದ್ರೂ ಏನೂ ಪ್ರಯೋಜನ ಇಲ್ಲ. ಈ ಕೇಸಿಂದ ಅವರಿದ್ದಾರೆ ಇವರಿದ್ದಾರೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸಸ್ ಇದೆ, ಅವರು ಈ ಥರ ಮಾಡಿದ್ದಾರೆ ಅಂತ ನಾವು ಯಾವುದೇ ಆರೋಪ ಮಾಡಿದ್ರಲ್ಲೂ ಸಹ ಏನೂ ಅರ್ಥ ಇಲ್ಲ, ಅದರಿಂದ ಪ್ರಯೋಜನ ಇಲ್ಲ. ಆ ಕಾರಣಕ್ಕೆ
ವೈಯಕ್ತಿಕವಾಗಿ ಒಬ್ಬರನ್ನ ನಾವು ಟಾರ್ಗೆಟ್ ಮಾಡೋದು, ಒಂದು ಕ್ಷೇತ್ರದ ಬಗ್ಗೆ ಟಾರ್ಗೆಟ್ ಮಾಡೋದ್ರಲ್ಲಿ ಯಾವುದೇ ಥರ ಅರ್ಥ ಸಿಗಲ್ಲ. ನಮಗೆ ಬೇಕಾಗಿರೋದೇನು? ಸೌಜನ್ಯಗಾಗಿರತಕ್ಕಂಥ ಅನ್ಯಾಯ, ಅವರ ಕುಟುಂಬಕ್ಕಾಗಿರತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು. ಮತ್ತು ಈ ರೀತಿಯಾಗಿ ಬೇರೆ ಯಾವ ಹೆಣ್ಣು ಮಗುವೂ ಆಗಬಾರ್ದು. ಅದ್ರ ಬಗ್ಗೆ ನಾವು ಮಾತಾಡೋಣ, ಅದ್ರ ಬಗ್ಗೆ ಎಷ್ಟು ಹೋರಾಟ ಬೇಕಾದ್ರೆ ಮಾಡೋಣ. ಆದರೆ ಕ್ಷೇತ್ರದ ಬಗ್ಗೆ, ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯಾದ ಸಾಕ್ಷಿಗಳಿಲ್ಲದೆ ನಾವು ಮಾತಾಡೋದು ಬಹಳ ತಪ್ಪಾಗುತ್ತೆ. ಆ ಕಾರಣಕ್ಕೆ ಈ ಕೇಸಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಗಮನಕ್ಕೆ ತೊಗೊಂಬಂದು ಅವರು ಈ ಒಂದು ಕೇಸ್ನ ಸುಮೋಟೋ ಅಡಿಯಲ್ಲಿ ಬುಕ್ ಮಾಡಿಕೊಂಡು ಇದರ ಬಗ್ಗೆ ಮರು ತನಿಖೆ ಮಾಡಿ ಪಾರದರ್ಶಕವಾಗಿ ತನಿಖೆ ನಡೀಲಿ. ಆ ಮಂಜುನಾಥ ಸ್ವಾಮಿ ಖಂಡಿತವಾಗ್ಲೂ ಇದ್ದಾರೆ, ಅವರು ಇದಕ್ಕೆ ಅನುಗ್ರಹ ಮಾಡೇ ಮಾಡ್ತಾರೆ. ಇಲ್ಲ ಅಂತಂದರೆ 13 ವರ್ಷದಿಂದ ಈ ಕೇಸ್ ಇಷ್ಟು ಮಾತಾಡ್ತಾ ಇರಲಿಲ್ಲ. ಮಂಜುನಾಥ ದೇವರ ಅನುಗ್ರಹ ಮತ್ತು ಶಕ್ತಿ ಖಂಡಿತವಾಗ್ಲೂ ನಮ್ಮ ಎಲ್ಲರ ಮೇಲೂ ಇದೆ. ಆ ದೇವರು ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ನಂಬಿಕೆಯಿಂದ ನಾವು ಈ ಒಂದು ಚಳುವಳಿ ಮಾಡೋಣ. ಪ್ರತಿಯೊಬ್ಬರೂ ಈ ಒಂದು ಆಂದೋಲನದಲ್ಲಿ ಪಾಲ್ಗೊಳ್ಳಬೇಕು. ಸುಪ್ರೀಂ ಕೋರ್ಟ್ನ ಗಮನಕ್ಕೆ ಈ ಕೇಸ್ನ ತೊಗೊಂಬಂದು ಮರು ತನಿಖೆ ಆದಷ್ಟು ಬೇಗ ಆಗಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೋತೀನಿ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಭುವನೇಶ್ವರಿ. ಚಂದ್ರಚೂಡ ಶಿವಶಂಕರ ಪಾರ್ವತಿ